ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದೊಂದು ವಿದಾಯದ ಕತೆ. ತಮ್ಮ ರಾಜಕೀಯ ಬದುಕಿನ ಕೊನೆಯ ಘಟ್ಟದಲ್ಲಿ ಇದ್ದಂತಹ ವ್ಯಕ್ತಿ ಈಗ ತಮ್ಮ ಸಂಸದೀಯ ರಾಜಕೀಯವನ್ನ ಅವರು ಮುಗಿಸಿದ್ದಾರೆ. ಇದೊಂದು ವಿದಾಯ. ಇದರ ಸುತ್ತ ಹಲವು ರೀತಿಯ ಒಳಸುಳಿಗಳಿವೆ. ನಾನು ಇವತ್ತು ಮಾತನಾಡ್ತಾ ಇರುವುದು ಕರ್ನಾಟಕದ ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, JDS ವರಿಷ್ಠ HD ದೇವೇಗೌಡ ಅವರನ್ನ ಕುರಿತು. ಅವರು ಈ ವಯಸ್ಸಿನಲ್ಲೂ ಕೂಡ 93ರ ಹರೆಯದಲ್ಲಿ ಮತ್ತೆ ರಾಜ್ಯಸಭೆಯನ್ನ ಪ್ರವೇಶಿಸುವುದಕ್ಕೆ ಬಯಸಿದ್ರು. ಆರೋಗ್ಯ ಕೈ ಕೊಟ್ಟರು ಕೂಡ ನಾನು ರಾಜಕೀಯವನ್ನ ಬಿಡಲಾರೆ ಅಂತ ಅವ್ರು ಹೇಳ್ತಾ ಇದ್ರು. BJP ತಮಗೆ ಈ ಬಾರಿ ಟಿಕೆಟ್ ಕೊಡಬಹುದು ಅಂತ ಅಂದ್ಕೊಂಡಿದ್ರು. BJP ಟಿಕೆಟ್ ಅನ್ನ ನಿರಾಕರಿಸಿದ್ರು. ಇದರಿಂದಾಗಿ ಅವರೀಗ ರಾಜ್ಯಸಭೆಯ ಸದಸ್ಯರೂ ಅಲ್ಲ, ಲೋಕಸಭೆಯ ಸದಸ್ಯರೂ ಅಲ್ಲ. ಅವರ ಸುದೀರ್ಘ ರಾಜಕೀಯ ಬದುಕಿನ ಒಂದು ಅಂಕ ಮುಗಿದಂತೆ ಕಾಣ್ತಾ ಇದೆ. ಅವರು ಮತ್ತೆ ಸಂಸತ್ತನ್ನ ಪ್ರವೇಶಿಸಲಾರರು. ದೇವೇಗೌಡರು ಈಗ ವಿಶ್ರಾಂತಿ ಪಡಿಬೇಕು. ಅವರ ಆರೋಗ್ಯ ಸರಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಅವರು ರಾಜಕೀಯದಿಂದ ದೂರ ಉಳಿಯುವುದು ಒಳ್ಳೆಯದು. ದೇವೇಗೌಡ ಹರದನಹಳ್ಳಿ ದೇವೇಗೌಡ ಹಾಸನ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು. ತಮ್ಮ ರಾಜಕೀಯ ಬದುಕನ್ನ ಪ್ರಾರಂಭಿಸಿದಾಗ ಹೊಳೆ ನರಸೀಪುರದ ಕ್ಷೇತ್ರವನ್ನ ಪ್ರತಿನಿಧಿಸುವುದಕ್ಕಿಂತ ಮೊದಲು ಅವರು ಪುಟ್ಟಸ್ವಾಮಿ ಗೌಡರವರ ಮಿಲ್ನಲ್ಲಿ ಮಲಗ್ತಿದ್ರಂತೆ. ಒಂದು ಮೋಟರ್ ಸೈಕಲ್ನಲ್ಲಿ ಓಡಾಡ್ತಾ ಇದ್ರು. ಅಲ್ಲಿಂದ ದೇಶದ ಪ್ರಧಾನಿ ಆಗುವವರೆಗೆ, ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣ ಮಾಡುವವರೆಗೆ ಬೆಳೆದದ್ದು ಅಚ್ಚರಿ, ಸೋಜಿಗ, ಖುಷಿ ಕೊಡುವಂತಹದ್ದು. ಒಂದು ರೀತಿಯಲ್ಲಿ ದೇವೇಗೌಡರು 24 ಗಂಟೆ ರಾಜಕಾರಣಿ. ಅವರು ರಾಜಕಾರಣವನ್ನ ಬಿಟ್ಟು ಬೇರೆಯದನ್ನ ಯೋಚನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ರಾಜಕಾರಣ ರಾಜಕಾರಣ ರಾಜಕಾರಣ. ಅವರಿಗೆ ಬೇರೆ ಏನಾದ್ರೂ ಹವ್ಯಾಸ ಇದೆಯೇ? ಅದಕ್ಕೂ ಅನುಮಾನ ಇದೆ. ಜನತಾ ಪರಿವಾರದ ರೂವಾರಿ, ಜಗಳ ಅವರ ರಾಜಕೀಯ ಬದುಕಿನ ಭಾಗ. ಸಿಟ್ಟು, ದ್ವೇಷ ಅವರ ರಾಜಕೀಯ ಚಲನಶೀಲತೆಯನ್ನ ಜೀವಂತವಾಗಿ ಇಟ್ಟದ್ದು. ದೇವೇಗೌಡರು ದ್ವೇಷವನ್ನ ಎಂದೂ ಮರೆಯುವುದಿಲ್ಲ, ಪ್ರೀತಿಯನ್ನು ಬೇಕಾದ್ರೆ ಮರೆಯಬಹುದು. ಹಾಗೆಯೇ ನಾನು ಹಲವು ಸಂದರ್ಭದಲ್ಲಿ ಹೇಳೋ ಹಾಗೆ ಅವರು ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡುವವರು, ಯುದ್ಧ ಕಾಲದಲ್ಲಿ ಶಾಂತಿ ಬೋಧನೆ ಮಾಡುವವರು. ಅದೇ ಅವರ ಯಶಸ್ಸಿನ ಗುಟ್ಟ ಗೊತ್ತಿಲ್ಲ. ಆದರೆ ದೇವೇಗೌಡ ಅತ್ಯುತ್ತಮವಾದ ಅಡ್ಮಿನಿಸ್ಟ್ರೇಟರ್, ಆಡಳಿತಗಾರರು. ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಾಗಲಿ, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಾಗಲಿ ಕನ್ನಡಿಗರು ಮೆಚ್ಚುವಂತೆ ಕೆಲಸ ಮಾಡಿದ್ದಾರೆ. ಅವರು ಒಂದು ಫೈಲ್ ಮೇಲೆ ನೋಟ್ ಹಾಕಿದರೆ ಅದೇ ಅದ್ಭುತ. ಬಹಳಷ್ಟು ಇವತ್ತಿನ ರಾಜಕಾರಣಿಗೆ ಒಂದು ಫೈಲ್ ಮೇಲೆ ಹೇಗೆ ಬರಿಬೇಕು ಅಂತ ಗೊತ್ತಿಲ್ಲ. ಅದನ್ನು ದೇವೇಗೌಡರನ್ನ ನೋಡಿ ಕಲಿಬೇಕು. ಹಾಗೇನೆ ಅವರ ಜಗಳ ಇದೆಯಲ್ಲ, ಅದು ಕೂಡ ಒಂದು ರೀತಿಯಲ್ಲಿ ವಿಶ್ವಕ್ಕೆಲ್ಲ ಪಾಪ್ಯುಲಾರಿಟಿಯನ್ನ ತರುವಂತೆ ಎಲ್ಲ ಅಂಥ ಜಗಳ. ಅವರು ಅವು ಕೊನೆಯವರೆಗೆ ಇವತ್ತಿನವರೆಗೂ ರಾಮಕೃಷ್ಣ ಹೆಗಡೆ ಜೊತೆಗೆ ಜಗಳ ಇದೆಯಲ್ಲ ಅವ್ರದ್ದು, ಹೇಗಿದೆ ಅಂದ್ರೆ ಹೆಗಡೆ ಅಂತ ಹೇಳಲ್ಲ ಅವರು, ಗಡ್ಡದಾರಿ ಅಂತ. ಆ ಗಡ್ಡದವನು ಅಂತ ಯಾರಾದ್ರೂ ನೀವು ಹೋದ್ರೆ ನೀವು ಗಡ್ಡದವನು ಪಾರ್ಟಿ ಅಂತ, ನೀವು ಗಡ್ಡ ಅವನು ಅಂತ, ಹೆಗಡೆ ಅವರಿಗೆ ಗಡ್ಡ ಇದೆ ಅಂತ, ಅದವ್ರ ಕ್ಯಾರೆಕ್ಟರ್ ಅಂತ. ಸೊ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು ಏನು ಅಂದ್ರೆ, ಅವರಿಗೆ ನನ್ನ ಮೇಲೆ ಪ್ರೀತಿ, ಸಿಟ್ಟು ಎಲ್ಲ ಇದೆ. ಜನತಾ ಪರಿವಾರದ ರಾಜಕಾರಣದ ಸಂದರ್ಭದಲ್ಲಿ ನಾನು ಕನ್ನಡಪ್ರಭದಲ್ಲಿದ್ನಲ್ಲ, ಆಗ ಒಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸಿಟ್ಟು ಬಂದ್ಬಿಟ್ಟಿತ್ತು ಅವರಿಗೆ. ಆ ಹೆಗಡೆ ದೇವೇಗೌಡರ ಜಗಳ ಬೇರೆ, ಅವ್ರ ಜೊತೆಗೆ ಸುಬ್ರಹ್ಮಣ್ಯಂ ಸ್ವಾಮಿ ಇದ್ರು, ಪತ್ರಿಕಾಗೋಷ್ಠಿ ಕರೆದಿದ್ರು, ಎಲ್ಲರೂ ಇದ್ರು, ನಾನು ಹಾಜರಾಗಿದ್ದೆ. ಹೀಗೆ ನನ್ನ ಕಡೆ ನೋಡಿದ್ರು. ನೀವು ಅಂದರು,
ಹೌದು ನಾನು ಅಂದೆ. ಕನ್ನಡಪ್ರಭದವರು ಅಂದ್ರು. ಹೌದು ಸರ್ ಅಂದೆ. ವ್ಯಂಗ್ಯ ಅದು. ನೀವು ಕನ್ನಡಪ್ಪ ಅವರು ನನ್ನ ವಿರೋಧಿಗಳು, ನಾನು ಬರೆದ ಇಷ್ಟೇ ಸಣ್ಣ ಹಾಕ್ತೀರಿ, ಹೆಗಡೆದಾದ್ರೆ ಇಷ್ಟು ದೊಡ್ಡ ಬರುತ್ತೆ ಅಂದ್ರು. ನಾನು ಹೇಳಿದೆ ಸರ್ ಅದು ನನ್ನ ಅದಲ್ಲ, ನಾನು ಬರೆದುಕೊಡೋದಷ್ಟೇ ನನ್ನ ಕೆಲಸ. ಅದನ್ನ ಸಂಪಾದಕರು, ಮುಖ್ಯ ವರದಿಗಾರರು, ಸಿ ಅದೇ ರೀತಿ ಇಡೀ ಡೆಸ್ಕ್ನ ಇನ್ಚಾರ್ಜ್ ಅವರೆಲ್ಲ ನೋಡ್ತಾರೆ, ಎಷ್ಟು ಹಾಕ್ತಾರೆ ನಂದಲ್ಲ ಅಂದೆ. ಗೊತ್ತು ನಿಮ್ದಲ್ಲ ಅಂದ್ರು. ನಾ ಹೇಳಿದೆ ಗೌಡ್ರೆ ಹಾಗೆ ಹೇಳ್ಬೇಡಿ, ನೀವು ಗೊತ್ತು ನಿಮ್ದಲ್ಲ ಅಂದ್ರೆ ನಾನು ನಿಮ್ಗೆ ಗೊತ್ತು ನಿಮ್ದು ಅಂತ ಅಂದ್ರೆ ಚೆನ್ನಾಗಿರಲ್ಲ ಅಂದೆ. ನಂತರ ತಣ್ಣಗಾಗ್ಬಿಟ್ರು. ಇನ್ನೊಂದ್ಸಲ ಯುಸಿ ದಟ್ ಅವರು ಮಾಧ್ಯಮದ ಮೇಲೆ ಬಹಳ ಸಿಟ್ಟು ಬಂದಿತ್ತು ಅವರಿಗೆ, ತಮಗೆ ಸರಿಯಾದ ಪ್ರಚಾರ ಸಿಗಲ್ಲ ಅಂತ. ಅದು ನಿಜ ಕೂಡ. ಅವರು ಆವಾಗ ಯುಸಿ ದಟ್ ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರು, ನೋಡ್ತಾ ಇರಿ, ನಾನು ಕರ್ನಾಟಕದಲ್ಲಿ ಯುಸಿ ಅಧಿಕಾರ ಮಾಡ್ತೀನಿ ಅಂದ್ರು. ಕನ್ನಡ ನೀರಾವರಿಗೆ 300 ಕೋಟಿ ತೆಗೆದಿಡ್ತೀನಿ, ಜನ ಓಟ್ ಹಾಕ್ತಾರೆ ನನ್ಗೆ, ನೀವೇನು ಪತ್ರಿಕೋದ್ಯಮಿಗಳು ಅಂತ ಓಪನ್ ಇದ್ರಲ್ಲಿ ಎಲ್ಲರ ಪತ್ರಿಕೋದ್ಯಮಿಗಳು ಬೈದರು. ಚುನಾವಣೆ ಆಯ್ತು, ಅವರ ಪಕ್ಷ 2 ಸೀಟ್ ಬಂತು, ಅದ್ರಲ್ಲಿ ಒಂದು ಬೈರೇಗೌಡರು. ಗೌಡ್ರೆಲ್ಲ ನಾಪತ್ತೆ ಆಗಿದ್ರು. ಒಂದು 15 ದಿವಸದ ನಂತರ ಪತ್ರಿಕಾಗೋಷ್ಠಿ ಕರೆದ್ರು. ಅವ್ರ ಜೊತೆಗೆ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದ್ರು. ಬೆಳಗ್ಗೆ ಬಂದು ನೋಡಿ ಕೇಸರಿ ಬಾತ್ ಮಾಡಿಸಿದೀನಿ, ಎಲ್ಲ ಕೇಸರಿ ಬಾತ್ ತಿನ್ನಿ ಅಂದ್ರು. ನಾನು ಹೇಳಿದೆ ಸರ್ ಒಂದು ಮಾತು ಮೊದಲೇ ಹೇಳ್ಬೇಕಿತ್ತು. ಏನ್ ಹೇಳಿ ಅಂದ್ರು. ಸೊ ಅಂತ ಅಂದವ್ರನ್ನೇ ಸಿ ಅವ್ರು ಹೇಳಿದ್ದೇನು ಗೊತ್ತಾ, ಏನು ಅಂತ ಅಂದ್ರೆ ಹಳೆಯದನ್ನ ಮರೆಯುವಂತೆ ಅವರು ಬೈದಿದ್ದನ್ನ. ನಾನು ಹೇಳಿದೆ ಗೌಡ್ರೆ ನೀವು ನಮ್ಮನ್ನೆಲ್ಲ ಬೈದ್ರಿ, ಆದ್ರೆ ಕರ್ನಾಟಕದ ಜನ ನಿಮ್ಗೆ ಕೊಟ್ಟಿದ್ದು 2 ಸೀಟ್ ಅಲ್ಲ ಅಂದೆ. ಗೌಡ್ರು ತಲೆ ಬಗ್ಗಿಸಿದ್ರು. ಅದು ಅವ್ರ ಕ್ಯಾರೆಕ್ಟರ್. ನಾನು ಯಾವಾಗ ಸುದ್ದಿ ಟಿವಿಯನ್ನು ಮಾಡದ್ದು, ಸುದ್ದಿ ಟಿವಿ ಪ್ರಾರಂಭವಾಗಿ ಒಂದು 15 ದಿನ ಇರಬಹುದು, ಕರೆ ಮಾಡಿದ್ರು, ಗುರುಗಳೇ ನಾನ್ ಬರ್ಬೇಕು ಚಾನಲ್ಗೆ ಅಂದ್ರು. ಅಯ್ಯೋ ಅವಶ್ಯ ಬನ್ನಿ ಸರ್, ತಾವು ದೊಡ್ಡವರು, ಬಂದ್ರೆ ಸಂತೋಷ ನನಗೆ ಅಂದೆ. ಸೊ ಶರವಣ ಮತ್ತು ಅವರಿಬ್ರು ಕೂಡ ನಮ್ಮ ಸುದ್ದಿ ಟಿವಿ ಚಾನಲ್ಗೆ ಬಂದರು. ಬಂದವರು ಎಲ್ಲವನ್ನ ನೋಡಿ ತುಂಬಾ ಸಂತೋಷ ಪಟ್ಟು ನನ್ನ ಬೆನ್ ತಟ್ಟಿ, ಈಗಲಾದ್ರೂ ನೀವು ಜೀವನದಲ್ಲಿ ಸೆಟ್ಲ್ ಆಗಿ ನಿಮ್ಮ ಕನಸು ಈಡೇರ್ಲಿ, ನನಗೆ ಬಹಳ ಖುಷಿ ಆಯ್ತು ಅಂತ ಅಂದ್ರು. ಅಂದ್ಬಿಟ್ಟು ನನ್ನ ಕೈ ಹಿಡಿದ್ರು. ಎಸ್ ಹಿಡಿದ್ಬಿಟ್ಟು ಹೇಳಿದ್ರು, ನೀವ್ ಯಾವತ್ತೂ ಕೂಡ ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ದಿರೋರು, ನೀವು ನನಗೆ ಇಷ್ಟ ಆದ್ರು ಗೌಡ್ರು. ಇದೆಲ್ಲ ಸಂತೋಷವನ್ನ ಕೊಡುವಂತ ಮಾತುಗಳು. ಸಿಟ್ಟು, ಪ್ರೀತಿ ಎಲ್ಲ ಅವರ ವ್ಯಕ್ತಿತ್ವದ ಭಾಗ ಆಗಿತ್ತು ಅಂತ. ಆದ್ರೆ ನೋಡಿ, ಸೆಕ್ಯುಲರ್ ನಾಯಕರಾಗಿ ಈ ದೇಶದ ಪ್ರಧಾನಿ ಆದವರು, ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದವರು ಯಾರು? ಕಾಂಗ್ರೆಸ್ ಮತ್ತು ಎಡಪಕ್ಷಗಳು. ಎಡಪಕ್ಷಗಳಿಗಂತೂ ದೇವೇಗೌಡರಂದ್ರೆ ತುಂಬಾ ಇಷ್ಟ, ಪ್ರೀತಿ ಇತ್ತು. ಸುರ್ಜಿತ್ ಅಂತ ಇದ್ರು ಎಡಪಕ್ಷಗಳ ಕಾರ್ಯದರ್ಶಿ, ಹರಿಕಿಶನ್ ಸಿಂಗ್ ಸುರ್ಜಿತ್. ಅವರಂತೂ ಕೊನೆಯವರೆಗೆ ದೇವೇಗೌಡರನ್ನ ಪ್ರಧಾನಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಹಾಗಿದ್ದವರು, ನಾನು ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮರ ಕುಟುಂಬದಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದಾಗ ದೇವೇಗೌಡರು ಇದ್ದಕ್ಕಿದ್ದ ಹಾಗೆ ಕೋಮುವಾದಿ ಪಕ್ಷವನ್ನ ಅಪ್ಪಿಕೊಂಡ್ರು. ಯಾರು ಭಕ್ತರು ಹೇಳಿದಾಗೆ ಮೋದಿ ದೈವಾಂಶ ಸಂಭೂತ ಅನ್ನುವ ರೀತಿ ಮಾತನಾಡೋಕೆ ಪ್ರಾರಂಭ ಮಾಡಿದ್ರು. ವಯಸ್ಸಿನ ಪ್ರಭಾವ ಇರಬಹುದು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಮನುಷ್ಯ ಸಹಜವಾಗಿ ವಯಸ್ಸು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ರಾಜ್ಯಸಭೆಯಲ್ಲಿ ಆಗಾಗ ಅಳೋದಕ್ಕೆ ಪ್ರಾರಂಭ ಮಾಡ್ತಿದ್ರು. ಮೋದಿ ಮತ್ತು ತಮ್ಮದು ಜನ್ಮಾಂತರದ ಸಂಬಂಧ ಅಂತ ಹೇಳಕ್ ಶುರು ಮಾಡಿದ್ರು. ಸೊ ಮೋದಿ ಬಿಟ್ರೆ ಇನ್ನೊಬ್ಬರಿಲ್ಲ ಅವರಿಗೆ, ಮೋದಿಯನ್ನು ಬಿಟ್ಟರೆ ಬೇರೆಯವ್ರು ಕಾಣ್ತಾನೆ ಇರಲಿಲ್ಲ. ಹಾಗೇನೆ ತಮ್ಮ ಕುಟುಂಬ ಅವರಿಗೆ. ಅವರ ಈ 24 ಗಂಟೆಗಳ ರಾಜಕಾರಣಿ ಕೊನೆಯ ಹಂತದಲ್ಲಿ ತಮ್ಮ ಕೌಟುಂಬಿಕ ಮೋಹ, ಧೃತರಾಷ್ಟ್ರ ಪ್ರೇಮದಿಂದ ರಾಜಕೀಯವಾಗಿ ಕುಸಿಯೋದಕ್ಕೆ ಪ್ರಾರಂಭ ಆಗಿದ್ರು. ಅವರಿಗೆ ತನ್ನ ಪುತ್ರ ಕುಮಾರಸ್ವಾಮಿಯವರು ಒಂದು ಅವಧಿಗೆ ಪೂರ್ಣ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಆಸೆ ಇತ್ತು. ಹಾಗೇನೆ ತಮ್ಮ ಮೊಮ್ಮಗ ನಿಖಿಲ್ಗೆ ರಾಜಕೀಯವಾಗಿ ಒಂದು ಸ್ಥಾನಮಾನ ಸಿಗಬೇಕು ಅಂತಿತ್ತು. ಅದ್ರ ಜೊತೆಗೆ ಅವರ ಹಿರಿಯ ಮಗನ ಮೇಲೆ ಅವರ ಅಪಾರವಾದ ಪ್ರೀತಿ, ರೇವಣ್ಣ ಅವ್ರ ಮೇಲೆ. ಅದರ ಜೊತೆಗೆ ರೇವಣ್ಣನ ಮಕ್ಕಳು ಅಂದ್ರೆ ಅವ್ರಿಗೆ ಅಷ್ಟು ಪ್ರೀತಿ ಇತ್ತು. ಆದ್ರೆ ರೇವಣ್ಣನ ಮಕ್ಕಳು ಜೈಲಿಗೆ ಹೋದ್ರು. ಆದ್ರೂ ಗೌಡ್ರು ತಮಗಾದಂತಹ ಆಘಾತವನ್ನ ಹೊರಗಡೆ ತೋರಿಸ್ಕೊಟ್ಟಿಲ್ಲ. ಅದನ್ನು ಕೂಡ ಒಂದು ರಾಜಕೀಯ ಷಡ್ಯಂತ್ರ ಅನ್ನುವಂತೆ ಪ್ರತಿಬಂಧಿಸಕ್ ತೊಡಗಿದ್ರು. ಇಡೀ ಕನ್ನಡ ನಾಡಿನ ಜನರಿಗೆ ಎಲ್ಲರಿಗೂ ತಮ್ಮ ಕಂಡ್ರೆ ವಿರೋಧ, ತಮ್ಮನ್ನು ಮುಗಿಸುವುದಕ್ಕೆ ನೋಡ್ತಾರೆ ಅನ್ನುವ ರೀತಿ ಮಾತನಾಡಕ್ ಪ್ರಾರಂಭ ಮಾಡಿದ್ರು. ಜೆಡಿಎಸ್ ಅನ್ನ ಮುಗಿಸುವುದಕ್ಕೆ
ಎಲ್ಲರೂ ಪಿತೂರಿ ಮಾಡ್ತಾರೆ ಅಂತ ಹೇಳಕ್ ತೋಡ್ ಶುರು ಮಾಡಿದ್ರು. ಗೌಡ ದೇವೇಗೌಡ ಹೇಗೆ ಪತನದ ಹಾದಿಯಲ್ಲಿ ಸಾಗಿದ್ರು ನೋಡಿ. ಅವರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್. ಅವರು ರಾಜ್ಯಸಭೆ ಕಳೆದ ಬಾರಿ ಹೋಗಿದ್ದು ಕಾಂಗ್ರೆಸ್ ಬೆಂಬಲದಿಂದ. ಆದ್ರೆ ಅವರು ಯಾರನ್ನ ಶ್ಲಾಘನೆ ಮಾಡ್ತಾ ಇದ್ರು, ಯಾರನ್ನ ಬಟ್ಟಂಗಿತನವನ್ನ ಮಾಡ್ತಾ ಇದ್ರು, ಆ ಮೋದಿ ಮತ್ತು ಅಮಿತ್ ಶಾ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಕೊನೆಯ ಹಂತದವರೆಗೆ ಟಿಕೆಟ್ ಕೊಡಬಹುದು ಅನ್ನುವ ಆಸೆ ಅವರಿಗಿತ್ತು. ಆದ್ರೆ ಗೌರವಯುತವಾಗಿ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ರೆ ದೇವೇಗೌಡರು ಮತ್ತೆ ದೊಡ್ಡವರಾಗ್ತಿದ್ರು. ಯಾಕೆಂದ್ರೆ ಅವರೀಗ ಡಯಾಲಿಸಿಸ್ ನಲ್ಲಿದ್ದಾರೆ, ನಡೆಯುವುದು ಕಷ್ಟ, ಎಡಗಡೆ ಮತ್ತು ಬಲಗಡೆ ಇಬ್ರು ಬೇಕು, ಅವರ ಹೆಗಲ ಮೇಲೆ ಕೈ ಇಟ್ಟು ಹೆಜ್ಜೆ ಇಡಬೇಕು, ಕೂತ್ಕೊಳ್ಳೋದು ಕಷ್ಟ. ಇಂಥ ಸ್ಥಿತಿಯಲ್ಲಿ ಯಾಕೆ ರಾಜಕಾರಣ ಅಲ್ವಾ? ಬೇರೆ ಹವ್ಯಾಸವನ್ನ ರೂಢಿಸ್ಕೊಳ್ಬಹುದಿತ್ತು. ಅವ್ರಿಗೆ ಓದುವ ಹವ್ಯಾಸ ಸಂಪೂರ್ಣವಾಗಿ ಇಲ್ಲ ಅಂತ ಹೇಳಲಾರೆ ನಾನು, ಆದ್ರೆ ಇನ್ನಷ್ಟು ಓದುವ ಹವ್ಯಾಸವನ್ನ ಇಟ್ಕೋಬಹುದಾಗಿತ್ತು. ಹೇಗಿದ್ರು ಅವ್ರಿಗೆ ಟೆಂಪಲ್ ರನ್ ಅಂದ್ರೆ ಬಹಳ ಇಷ್ಟ, ಟೆಂಪಲ್ ರನ್ ಮಾಡಬಹುದಾಗಿತ್ತು. ಬದುಕಿನಲ್ಲಿ ಒಂದು ಹಂತದಲ್ಲಿ ನಾನು ಎಲ್ಲ ಸಂದರ್ಭದಲ್ಲಿ ಹೇಳ್ತೀನಿ, ಎದ್ದು ಹೋಗ್ತಾ ಇರಬೇಕು ಅಂತ. ರಾಜಕಾರಣಿಗಳು ಹಾಗೆ, ಅವರಿಗೆ ಎದ್ದು ಹೋಗುವುದಿದೆಯಲ್ಲ, ಆ ಮನಸ್ಥಿತಿ ಇಲ್ಲದಿದ್ರೆ ಅಂತಹ ರಾಜಕಾರಣಿ ಆಗೋದಕ್ಕೂ ಯೋಗ್ಯ ಅಂತ ನನಗೆ ಅನ್ಸಲ್ಲ. ಒಂದು ಹಂತದವರೆಗೆ ಈ ಸಮಾಜಕ್ಕೆ ಏನ್ ಕೊಡುಗೆ ಕೊಡಬೇಕು ಆ ಕೊಡುಗೆಯನ್ನು ಕೊಡಬೇಕು. ಕೊಟ್ಟ ಮೇಲೆ ಮುಗಿತು ನನ್ನ ಕೆಲಸ, ಎದ್ದು ಹೋಗ್ಬೇಕು. ಆ ಎದ್ದು ಹೋಗುವ ಮನಸ್ಥಿತಿ ಇಲ್ದಿರುವ ಅಪಾಯ ಇದು. ನನ್ನ ಮಕ್ಕಳು, ನನ್ನ ಮರಿ ಮಕ್ಕಳು, ಇನ್ನೊಂದು ಮಕ್ಕಳು ಎಲ್ಲರಿಗೂ ರಾಜಕೀಯ ಪುನರ್ವಸತಿ ಕಲ್ಪಿಸಿ ನನ್ನ ಇಡೀ ಕುಟುಂಬ ಅಧಿಕಾರ ನಡೆಸುವುದನ್ನ ನೋಡಿ ಸಂತೋಷ ಪಡ್ತೀನಿ. ನನ್ನ ಮನಸ್ಥಿತಿ ಇದೆಯಲ್ಲ, ಇದು ಡೇಂಜರಸ್, ಇದು ಅಪಾಯಕಾರಿ. ದೇವೇಗೌಡರು ಇನ್ನೂ ದೊಡ್ಡ ನಾಯಕರಾಗಬಹುದಾಗಿತ್ತು. ಯಾಕೆಂದ್ರೆ ಪ್ರಧಾನಿ ಆದಾಗ ಅವರ ಕೆಲಸ ಇದೆಯಲ್ಲ, ಆಲ್ವೇಸ್ ಐ ಅಪ್ರಿಸಿಯೇಟ್. ಅವರ ಬದ್ಧತೆ ಇದೆಯಲ್ಲ, ಆಲ್ವೇಸ್ ಐ ಅಪ್ರಿಸಿಯೇಟ್. ಕಾಶ್ಮೀರದ ಸಮಸ್ಯೆ ಕೂಡ ಬಗೆಹರಿಸುವ ಶಕ್ತಿ ಇತ್ತು. ಅದ್ರ ಜೊತೆಗೆ ಕರ್ನಾಟಕ ಸಂಬಂಧಪಟ್ಟರೆ ನೀರಾವರಿ ವಿಚಾರದಲ್ಲಿ ದೇವೇಗೌಡರಷ್ಟು ಜ್ಞಾನ ಇರುವ ಇನ್ನೊಬ್ಬ ನಾಯಕ ಇಲ್ಲ. ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅಂದಿನ ಮದ್ರಾಸ್ ಮತ್ತು ಮೈಸೂರು ರಾಜ್ಯದ ನಡುವೆ ಆದ ಒಪ್ಪಂದ, 1928ರ ಒಪ್ಪಂದ, ಅದಾದ ಮೇಲೆ ಬೇರೆ ಬೇರೆ ಒಪ್ಪಂದಗಳು, ಎಲ್ಲ ವಿಚಾರಗಳನ್ನ ಈಗಲೂ ಕೂಡ ಸವಿಸ್ತಾರವಾಗಿ ಮಾತನಾಡಿ ಆರ್ಗ್ಯುಮೆಂಟ್ ಮಾಡುವ ಶಕ್ತಿ ಇರುವ ಏಕಮೇವ ನಾಯಕ ದೇವೇಗೌಡ. ಹಾಗೇನೆ ಅವರ ಕೃಷ್ಣಾ ಯೋಜನೆ ಬಗ್ಗೆ ಕೂಡ, ನೀರಾವರಿ ಬಗ್ಗೆ ಅವರಿಗಿರುವ ಕನಸು ಮತ್ತು ಅದಕ್ಕೆ ಅನುಷ್ಠಾನಗೊಳಿಸೋಕೆ ನಡೆಸಿದ ಯತ್ನ ಈ ಶ್ಲಾಘನೀಯ ಮಾತ್ರ ಅಲ್ಲ, ನಾವೆಲ್ಲ ಹೆಮ್ಮೆ ಪಡುವಂತಹದ್ದು. ಆದರೆ ದುರ್ದೈವ ಅಂದರೆ ನೋಡಿ, ಬದುಕಿನಲ್ಲಿ ಎಲ್ಲವನ್ನು ಮಸೀನ್ತು ಅನ್ನುವ ಹಾಗೆ ಆ ಕುಟುಂಬ ರಾಜಕಾರಣ ಇವತ್ತು ಇಶ್ಯೂನೇ ಅಲ್ಲ. ಇವತ್ತು ಎಲ್ಲ ರಾಜಕಾರಣಿಗಳು ಕುಟುಂಬ ರಾಜಕಾರಣವನ್ನೇ ಮಾಡೋದು. ಕುಟುಂಬ ರಾಜಕಾರಣ ಮಾಡೋದನ್ನ ಟೀಕಿಸುವವರಿಗೆ ಮೂರ್ಖ ಅನ್ನುವ ಕಾಲಘಟ್ಟ ಇದೆ. ಎಲ್ಲರೂ ಕೂಡ ತಮ್ಮ ನಂತರ ತಮ್ಮ ಮಕ್ಕಳನ್ನ ಅವರಿಗೆ ಪುನರ್ವಸತಿ ಕಲ್ಪಿಸಿ ಹೋಗುವಂತ ಕಾಲಘಟ್ಟ. ಆದ್ರಿಂದ ಅದಕ್ಕೂ ದೇವೇಗೌಡರನ್ನ ಟೀಕಿಸಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಕೂಡ ಇದೆ. ಆದ್ರೆ ಇದೆಲ್ಲದರ ನಡುವೆ ಅವರು ರಾಜಕೀಯ ನಿವೃತ್ತಿಯ ಘೋಷಣೆಯನ್ನ ಮೊದಲೇ ಮಾಡಬೇಕಾಗಿತ್ತು. ಮತ್ತು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮಾಡಿರುವ ಇದು ಮೋಸ ಅಂತಾನೆ ಅಂತೀನಿ ನಾನು. ಗೌರವಯುತವಾಗಿ ಕರೆದು ಹೇಳ್ಬೋದಾಗಿತ್ತು, ಗೌಡ್ರೆ ಈ ಸಲ ಬೇಡ, ನಿಮ್ಗೆ ವಯಸ್ಸಾಗಿದೆ ಅಂತ. ಅವ್ರು ಇಲ್ಲಿ ಪದ್ಮನಾಭನಗರದ ಮನೆಯಲ್ಲಿ ಕಳೆದ 2-3 ದಿನಗಳಿಂದ ಕಾಯ್ತಾ ಕೂತಿದ್ರು ತನ್ನ ಟಿಕೆಟ್ ಸಿಗುತ್ತೆ ಅಂತ. ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಇನ್ನೊಂದು ಕಡೆ ಕುಮಾರಸ್ವಾಮಿ ಮತ್ತು ಅವ್ರ ಕುಟುಂಬ ಎಲ್ಲ ಕಾಯ್ತಾ ಇತ್ತು. ಕೊನೆಯ ಹಂತದಲ್ಲಿ ಬಿಜೆಪಿ ಟಿಕೆಟ್ ನಿರಾಕರಿಸುವ ಮೂಲಕ ಈ ಒಂದು ಮೈತ್ರಿಗೆ ದೊಡ್ಡ ಕೊಡಲಿ ನೀಡಿದೆ. ಅದರ ಜೊತೆಗೆ ಕರ್ನಾಟಕದ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ, ಅವರ ಸಂಸದೀಯ ಬದುಕನ್ನ ಗೌರವಯುತವಾಗಿ ಮುಗಿಸುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು. ಅದಾಗದಿರುವುದು ದುರ್ದೈವ ಅಂತ ನನಗೆ ಅನ್ಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.